ಬೈಲಹೊಂಗಲ ನಗರದಲ್ಲಿ ಸೋಮವಾರ ಸುರಿದಂತಹ ಭಾರೀ ಮಳೆಯಿಂದ ಅಂಗಡಿ ಮುಂಗಟ್ಟುಗಳು, ವಾಣಿಜ್ಯ ಮಳಿಗೆಗಳು ಹಾಗೂ ಮನೆಗಳಿಗೆ ಅಪಾರ ಪ್ರಮಾಣದ ಹಾನಿಯಾಗಿದ್ದು, ಹಾನಿಗೊಳಗಾದಂತಹ ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರಿಗೆ ಸರ್ಕಾರ ತಕ್ಷಣ ಪರಿಹಾರ ವಿತರಣೆ ಮಾಡಬೇಕು ಅಂತ ಜೆಡಿಎಸ್ ಜಿಲ್ಲಾ ಘಟಕ ಆಗ್ರಹಿಸಿದೆ. ನಗರದ ಪ್ರಮುಖ ಬಜಾರ್ ರಸ್ತೆಯಿಂದ ನಗರಸಭೆ ಕಚೇರಿವರೆಗೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ ಮಾಡಲಗಿ ಅವರ ನೇತೃತ್ವದಲ್ಲಿ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರು ಪ್ರತಿಭಟನೆ ನಡೆಸಿ ನಗರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದಂತಹ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ ಮಾಡಲಗಿ ಅವರು, ಭಾರೀ ಮಳೆಯಿಂದ ನಗರದ ಹಲವು ವಾರ್ಡ್ಗಳಲ್ಲಿ ಹಳ್ಳಗಳು, ಗಟಾರುಗಳು ಹಾಗೂ ಚರಂಡಿಗಳು ತುಂಬಿ ಹರಿದಂತಹ ಪರಿಣಾಮ ಮಳೆ ನೀರು ರಸ್ತೆಗಳ ಮೇಲೆ ನುಗ್ಗಿ ಚರಂಡಿಯ ತ್ಯಾಜ್ಯಗಳು ರಸ್ತೆಗಳಿಗೆ ತೇಲಿ ಬಂದಿವೆ. ಇದರಿಂದ ನಗರದಲ್ಲಿ ಅವ್ಯವಸ್ಥೆ ಉಂಟಾಗಿ ವಾಣಿಜ್ಯ ಮಳಿಗೆಗಳು ಹಾಗೂ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಹಾನಿಗೊಳಗಾಗಿವೆ ಅಂತ ಹೇಳಿದರು. ಕೆಲವೆಡೆ ರಸ್ತೆಯಲ್ಲಿ ನಿಲ್ಲಿಸಿದ್ದಂತಹ ದ್ವಿಚಕ್ರ ವಾಹನಗಳು ಕೂಡ ನೀರಿನ ರಭಸಕ್ಕೆ ತೇಲಿ ಹೋಗಿದ್ದು, ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಗರಸಭೆ ಸಮರ್ಪಕ ಒಳಚರಂಡಿ ವ್ಯವಸ್ಥೆ ನಿರ್ಮಿಸದೇ ಇರುವುದು ಹಾಗೂ ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತಹ ವ್ಯವಸ್ಥೆ ಇಲ್ಲದೆ ಇರೋದೇ ಈ ದುರ್ಘಟನೆಗೆ ಪ್ರಮುಖ ಕಾರಣವಾಗಿದೆ ಅಂತ ಆರೋಪ ಮಾಡಿದರು. ಮಳೆಯಿಂದ ನಗರದ ವಿವಿಧ ವಾರ್ಡ್ಗಳಲ್ಲಿ ಮನೆಗಳು ಜಲಾವೃತಗೊಂಡಿದ್ದು, ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ತೀವ್ರ ಆರ್ಥಿಕ ನಷ್ಟವನ್ನು ಅನುಭವಿಸಿದ್ದಾರೆ. ಹೀಗಾಗಿ ಸರ್ಕಾರ, ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಡಳಿತ ಈ ಕೂಡಲೇ ಹಾನಿಯ ಸಮೀಕ್ಷೆ ನಡೆಸಿ ಸಂತ್ರಸ್ತ ವ್ಯಾಪಾರಸ್ಥರು, ಮನೆ ಮಾಲೀಕರು ಹಾಗೂ ಸಾರ್ವಜನಿಕರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಅಂತ ಒತ್ತಾಯಿಸಿದರು. ಮನವಿಯನ್ನ ಸ್ಪಂದಿಸಿ ಶೀಘ್ರ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟರು. ಈ ವೇಳೆ ರಾಜ್ಯ ರೈತ ಸಂಘಗಳ ಮಹಾಸಂಘದ ರೈತ ಸದಸ್ಯರು, ಬೀದಿ ಬದಿ ವ್ಯಾಪಾರಿಗಳು, ವ್ಯಾಪಾರಸ್ಥರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ನಿನ್ನೆ ಮಳೆ ಆನಂದ ಯಾವ ಅಧಿಕಾರನು ಬಂದಿಲ್ರಿ. ಮಾಲ್ ಎಲ್ಲಾ ಹೋಗೈತಿ. ನಮ್ ಫುಟ್ವೇರ್ ಶಾಪ್ ಐತ್ರಿ. ಮಾಲ್ ಅನ್ನೋದ್ ಏನು ಓದಿಲ್ಲ. ತಿನ್ನಾಕ ಅಲ್ಲಿ ಮನಿ ಅಲ್ಲೇ ಆಗಿದೆ. ತಿನ್ನಾಕ ಒಂದ್ ಅಕ್ಕಿ ಸುದಕ್ಕಿಲ್ಲ. ಮಾಲ್ ಲಕ್ಷ ಗಂಟ್ಲೆ ಮಾಲ್ ಎಲ್ಲ ಸಣ್ಣ ಸಣ್ಣ ಮಕ್ಳ ಅದಾವ್ರಿ. ನಮ್ಮ ಇದನ್ನ ಎಲ್ಲ ಗಡ್ರ ನೀರ್ ಹಿಡ್ದು ಎಲ್ಲಾ ಹಿಡ್ದು ಟೆಂಪರ್ ಬಂದೈತಿ. ಫ್ರಿಜ್ ಇದನ್ನ ಎಲ್ಲಾ ಬಿದ್ದು ಏನು ಓದಲ್ರಿ. ನಮ್ದ ಬಡ್ರು ಬಂದ್ರಿ ಹೆಣ್ಮಕ್ಳು ದುಡ್ಕೊಂತಿತ್ತವ. ಒಬ್ಬ ಅಧಿಕಾರಿನೂ ಬಂದಲ್ಲ. ಪೂರ್ತಿ ಇದನ್ನ ಆಗೋಬಿಟ್ಟ. ಇಲ್ಲಿ ತನಕ ನೋಡಿದಾರೆ ಅಧಿಕಾರಿ ಬೆಟ್ಟಕ್ಕನಂತ. ಇಲ್ಲಿ 2 ಗಂಟೆಯಿಂದ ಇಲ್ಲಿ ತನಕ ನೋಡಿದಾರೆ. ಯಾವ ಅಧಿಕಾರಿನೂ ಬಂದಲ್ಲ. ಏನಾಗೈತೆ? ನಾ ಸತ್ತು ಬರಕ್ ಮಾಡ್ಕೊಡಕ್ ಬರ್ತಾರ ಅಧಿಕಾರಿಯರ. ಓಟ್ ಹಾಕುವಾಗ 10 ಸತಿ ಬಂದು ನಮಗ್ ಬೆಟ್ಟ ಹಾಕಾರ. ಈಗ 5 ವರ್ಷ ಅಧಿಕಾರಿ ಸಿಕ್ತಂದ್ರ ನೀವ್ ಯಾರು ಅಂತಾರ? ನಾಯಿಗತೆ ನಮ್ಮನ್ನ. ಈಗ ನಮ್ದೆಲ್ಲ ಲಾಸ್ ಆಗೈತೆ. ಏನು ಆಗೈತೆ? ಏನಾಗುತ್ತೆ? ಅಧಿಕಾರಿ ನೋಡಕ್ ಬಂದ ಯಾವ ಬಂದಿಲ್ಲ. ಎಮ್ಮೆಲ್ಲೆ ಎಲ್ಲಗ ನಾವು ಇಲ್ಲ. ಇದೆಲ್ಲ ಮಾಡಕತ್ರು ಒಬ್ಬರ ಯಾರ ಅಧಿಕಾರಿಗಳು ಸನೇಕ ಯಾರು ಇಲ್ಲ. ಯಾಕಂದ್ರೆ ಎಲ್ಲ ತರನು ಆಗಿ ಫೇಲ್ ಆಗೈತ್ರಿ. ಅಲ್ಲಾರ ಹಿಂದೆ ಚಪ್ಪಲ್ಗಳು ಒಂದು ಸಿಕ್ಕಲ್ರಿ.